ಒಂದ್ಸತಿ ಏನಾದರೂ ಈ ರೀತಿ ಚಿಕನ್ ಗ್ರೇವಿನ ಮಾಡ್ಕೊಂಡು ತಿಂದರೆ ಅಂತೂ ಹೋಟೆಲ್ಗೆ ಹೋಗೋದನ್ನೇ ಮರ್ತು ಬಿಡ್ತೀರಾ. 100% ದಾಬಾ ಸ್ಟೈಲ್ ಯಾವ ರೀತಿ ಚಿಕನ್ ಗ್ರೇವಿನ ಮಾಡ್ಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಬನ್ನಿ ಸ್ನೇಹಿತರೆ, ತುಂಬ ಸುಲಭವಾಗಿ ಈಸಿ ವಿಧಾನದಲ್ಲಿ ಮಾಡ್ಕೊಂಡು ಬಿಡ್ಬೋದು. ಮೊದಲಿಗೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೊಂಡು ಬೇಗ ಬೇಗ ಫ್ರೈ ಮಾಡ್ಕೊಳ್ಳೋದು ಬೇಡ. ಮೀಡಿಯಮ್ ಟು ಲೋ ಫ್ಲೇಮ್ನ ಇಟ್ಕೊಂಡು ಚೆನ್ನಾಗಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ನಾನ್ ವೆಜ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಟೈಮ್ ಕೊಟ್ಟು ನಿಧಾನವಾಗಿ ಮಾಡಿಕೊಂಡ್ರೆ ರುಚಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ನಾವು ಈರುಳ್ಳಿನ ಚೆನ್ನಾಗಿ ಈ ರೀತಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ನಂತರ ನಾನು ಅದನ್ನು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ನಂತರ ಅದಕ್ಕೆ ಒಂದು ಫುಲ್ ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, 1.5 ಸ್ಪೂನ್ ಆಗುವಷ್ಟು ಶುಂಠಿನ ತೊಗೊಂಡಿದ್ದೀನಿ, ಹಾಗೆ 3 ಟೊಮೆಟೊನ ತೊಗೊಂಡಿದ್ದೀನಿ ಹಣ್ಣಾಗಿರೋದು, ಹಾಗೆ ಸ್ವಲ್ಪ ಕರಿಬೇವು ಕೊತ್ತಂಬರಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ಬರುತ್ತಲ್ವ ಅದು, ಹಾಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿಯೇ ಚೆನ್ನಾಗಿ ರುಬ್ಕೊಂಡು ಬರೋಣ. ಜಾಸ್ತಿ ನೀರೆಲ್ಲ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಟೊಮೆಟೊಲ್ಲಿ ನೀರಿರುತ್ತೆ. ಈ ರೀತಿ ತಿಕ್ಕಾಗಿಯೇ ನಾವು ರುಬ್ಕೊಂಡು ಬರೋಣ. ನಂತರ ನಾವು ಮುಂಚೆನೇ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು 1 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ನಾನಿಲ್ಲಿ ಹೋಲ್ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ ಮೊಗ್ಗು, ಸ್ಟಾರ್ ಹೂವು, ಲವಂಗ, ಕರಿಕಾಳು, ಹಾಗೆ 1 ಚಕ್ಕೆ ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆ ಸ್ಕಿಪ್ ಆಗಿದೆ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಪಲಾವ್ ಎಲೆ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ, ತುಂಬ ರುಚಿ ಘಮ ಚೆನ್ನಾಗಿ ಬರುತ್ತೆ. ನಂತರ ಇವಾಗ ಕರಿಬೇವಿನ ಎಲೆನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ಕರಿಬೇವಿನ ಎಲೆ ಹಾಕ್ಕೊಳ್ಳಿ, ತುಂಬ ರುಚಿ ಚೆನ್ನಾಗಿ ಬರುತ್ತೆ. ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಕಂಪ್ಲೀಟಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ಈರುಳ್ಳಿ ಎಲ್ಲ ಕಂಪ್ಲೀಟಾಗಿ ಫ್ರೈ ಆಗಿದೆ. ಇಷ್ಟಾಗಿದ್ದರೆ ಸಾಕು. ನಾವು ಮುಂಚೆನೇ ರುಬ್ಬಿಟ್ಕೊಂಡಿದ್ದೀವಲ್ವ ಆ ಪೇಸ್ಟನ್ನು ಇವಾಗ ಡೈರೆಕ್ಟಾಗಿ ಬಾಣಲಿಗೆ ಹಾಕ್ಕೊಂಡು ಕಂಪ್ಲೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಡೋಣ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಉಳಿದಿರುತ್ತಲ್ವ ಗ್ರೇವಿ, ಆ ಗ್ರೇವಿಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಅದರಲ್ಲಿರುವಂಥ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಈ ನೋಡ್ತಾ ಇರ್ಬೋದು 50% ಬೆಂದಿದೆ. ಇವಾಗ ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ, ಅವಾಗವಾಗ ನಾವು ಇದನ್ನು ಈ ರೀತಿ ನಾರ್ಮಲ್ ಪಕೆಟಲ್ಲಿ ಬರುತ್ತಲ್ವ ಅದನ್ನೇ ನಾನು ಇಲ್ಲಿ ಬಳಸ್ಕೊಂಡಿರೋದು. ಹಾಗೆ 1 ಸ್ಪೂನ್ ಧನಿಯಾ ಪೌಡರ್ ಹಾಗೆ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರನ ಹಾಕೊಳ್ಳಿ. ಆಲ್ರೆಡಿ ನಾವು ಕರಿಕಾಳು ಲವಂಗನ ಹಾಕೊಂಡಿದ್ದೀವಿ. ನಿಮಗೆ ಖಾರ ಎಷ್ಟು ಬೇಕನ್ನಿಸುತ್ತೆ ಅಷ್ಟನ್ನು ನೀವು ಹಾಕೊಳ್ಳಿ. ನಂತರ ಇವಾಗ ಎಲ್ಲ ಮಸಾಲೆದು ಮತ್ತು ಟೊಮೆಟೊದು, ಶುಂಠಿ ಬೆಳ್ಳುಳ್ಳಿ ಎಲ್ಲದರದ್ದು ಹಸಿ ಸ್ಮೆಲ್ ಕಂಪ್ಲೀಟಾಗಿ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಟ್ಟು ಚೆನ್ನಾಗಿ 5 ರಿಂದ 8 ನಿಮಿಷಗಳ ಕಾಲ ಚೆನ್ನಾಗಿ ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಇವಾಗ ಎಣ್ಣೆ ಎಲ್ಲ ಯಾವ ರೀತಿ ಬಿಟ್ಕೊಂಡಿದೆ ಅಂತ. ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ರೆ ಅದು ಒಂಥರ ಸೈನ್ ಅಂತಲೇ ಹೇಳ್ಬೋದು, ಚಿಕನ್ ಗ್ರೇವಿ ಪರ್ಫೆಕ್ಟಾಗಿ ಬಂದಿರುತ್ತೆ. ನಾವು ಗ್ರೇವಿನೇ ನೋಡಿನೇ ಹೇಳ್ಬೋದು ಯಾವ ರೀತಿ ಅದು ಬರುತ್ತೆ ಚಿಕನ್ ಗ್ರೇವಿ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಗ್ರೇವಿ ಅಂತೂ. ಇವಾಗ ನಾವು ಮುಂಚೆನೇ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಚಿಕನ್ನ ತೊಳೆದಿಟ್ಕೊಂಡಿದ್ದೆ. ಆ ಚಿಕನ್ನ ಡೈರೆಕ್ಟಾಗಿ ಇವಾಗ ನಾವು ಪಾತ್ರೆಗೆ ಹಾಕ್ಕೊಂಡು ಆ ಗ್ರೇವಿ ಜೊತೆ ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ನ ನಾವು ಈ ರೀತಿ ಹಾಕ್ಕೊಂಡಾಗ ತಕ್ಷಣ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. 5 ರಿಂದ 10 ನಿಮಿಷ ಚೆನ್ನಾಗಿ ಚಿಕನ್ನು ಮತ್ತು ಆ ಗ್ರೇವಿ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಅದೇ ಗ್ರೇವಿ ಜೊತೆನೇ. ನಂತರ ನಮಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಇದೇ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈ ರೀತಿ ಫ್ರೈ ಮಾಡ್ಕೊಳ್ತಾ ಇರ್ತೀವಲ್ಲ ಗ್ರೇವಿ ಜೊತೆ, ಆವಾಗ ನಾವು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಚಿಕನ್ ಎಲ್ಲ ಉಪ್ಪು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನಂತರ ಇವಾಗ ಈ ರೀತಿ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ನೀವು. ನಾನು ವಿಡಿಯೋಗೋಸ್ಕರ ಅಂತ ಈ ರೀತಿ ಓಪನ್ ಆಗಿ ಇಟ್ಕೊಂಡಿದ್ದೀನಿ. ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ, ಖಂಡಿತ ಇಷ್ಟಪಟ್ಟು ತಿಂತೀರಾ. ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ತುಂಬ ಚೆನ್ನಾಗಿದೆ ಅಂತ ಹೇಳೋದಂತೂ ಗ್ಯಾರಂಟಿ. ಇವಾಗ ಚಿಕನ್ ಗ್ರೇವಿ ಮತ್ತು ಚಿಕನ್ ಕಂಪ್ಲೀಟಾಗಿ ಹೊಂದ್ಕೊಂಡು ಮಿಕ್ಸ್ ಆಗಿದೆ. ಇವಾಗ ನೋಡ್ತಾ ಇರ್ಬೋದು ಗ್ರೇವಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ, ನೀವು ಬೇಕೆಂದರೆ ಇಷ್ಟನ್ನು ಕೂಡ ತಿನ್ಬೋದು. ಇಲ್ಲ ನಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕನ್ನೋರು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ಕೂಡ ತಿನ್ಬೋದು. ಇವಾಗ ನಾನು 1 ಗ್ಲಾಸ್ ಆಗುವಷ್ಟು ಇದಕ್ಕೆ ನೀರನ್ನು
ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ರೀತಿ ಥಿಕ್ನೆಸ್ ಬೇಕು ಆ ರೀತಿಯಾಗಿ ನೀವು ನೀರನ್ನು ಹಾಕ್ಕೊಳ್ಳಿ. ಈ ರೀತಿ ನಾವು ನೀರನ್ನು ಹಾಕ್ಕೊಂಡಿರ್ತೀವಲ್ವ, ಇದನ್ನೊಂದು 20 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡೋಣ. ಆವಾಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಣ್ಣ ಬಂದಿರುತ್ತೆ, ಹಾಗೆ ಯಾವ ರೀತಿ ತಿಕ್ಕಾಗಿ ಬಂದಿರುತ್ತೆ ಗ್ರೇವಿ ಅಂತ. ಇವಾಗ ಇದನ್ನು ಒಂದು 15ರಿಂದ 20 ನಿಮಿಷಗಳ ಕಾಲ ಚೆನ್ನಾಗಿ ಬಿಟ್ಬಿಡೋಣ ಕುದಿಲಿಕ್ಕೆ. ಒಂದು ಲಿಡ್ನ ಕ್ಲೋಸ್ ಮಾಡಿ. ನಂತರ ನೋಡ್ಬೋದು ಸ್ನೇಹಿತರೆ, ಇವಾಗ ಕಂಪ್ಲೀಟಾಗಿ ನಮ್ಮದು ಗ್ರೇವಿ ರೆಡಿಯಾಗಿದೆ. ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡ್ಬೋದು, ಎಷ್ಟು ಗ್ರೇವಿ ತಿಕ್ಕಾಗಿ ಬಂದಿದೆ ಅಂತ. ಈ ರೀತಿ ಮನೇಲಿ ಟ್ರೈ ಮಾಡ್ಕೊಂಡು ನೋಡಿ ಸ್ನೇಹಿತರೆ, ಖಂಡಿತ ಇಷ್ಟಪಟ್ಟು ತಿಂತೀರಾ. ಇವಾಗ ಅದನ್ನು ಸರ್ವ್ ಮಾಡೋ ಟೈಮ್ ಬಂದಿದೆ. ನೋಡ್ತಾ ಇರ್ಬೋದು ಗ್ರೇವಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಬಾಯ್ ಎಲ್ರಿಗೂ. ಹ್ಯಾವ್ ಅ ನೈಸ್ ಡೇ. ಬಾಯ್ ಫ್ರೆಂಡ್ಸ್. ಈ ಸಂಡೇ ಅಂತೂ 100% ಟ್ರೈ ಮಾಡಲೇಬೇಕು ನೀವು. ಬಾಯ್.